ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆಗಳೇ 3 ಪಕ್ಷಗಳು ಕೂಡ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾವೆ. ಹಾಗೆ ಬಿಜೆಪಿ ಕೂಡ ಸಿಂದಗಿ ಮತ್ತು ಹಾನಗಲ್ ಕ್ಷೇತ್ರವನ್ನ ಗೆದ್ದೇ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಎಂಗೆ ಸಲಹೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಉಪಚುನಾವಣೆ ಗೆಲ್ಲಲೇಬೇಕು ಅಂತ ಹೇಳಿದ್ದಾರೆ. ಅರುಣ್ ಸಿಂಗ್ ಅವರು ಒಂದು ಕ್ಷೇತ್ರ ಸೋತರೂ ಕೂಡ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ವಿಪಕ್ಷ ಕಾಂಗ್ರೆಸ್ಗೆ ಅಸ್ತ್ರವಾಗುತ್ತೆ, ಅವರಿಗೆ ಅಸ್ತ್ರ ಕೊಟ್ಟಂತಾಗಲಿದೆ ಅಂತ ಹೇಳಿದ್ದಾರೆ. ಸರ್ಕಾರದ ಆಡಳಿತ ವೈಖರಿ ಬಗ್ಗೆ ಅರುಣ್ ಸಿಂಗ್ ಅವರು ಸಲಹೆಯನ್ನ ಕೂಡ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನಿಂದ ವ್ಯವಸ್ಥಿತವಾಗಿ ಬಿಜೆಪಿ ವಿರುದ್ಧ ಪ್ರಚಾರವನ್ನ ಮಾಡಲಾಗ್ತಾ ಇದೆ. ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಗೆ ಇದೇ ಅಸ್ತ್ರವಾಗುತ್ತೆ. ಸೊ ಹೀಗಾಗಿ ಈ 2 ಚುನಾವಣೆಗಳನ್ನ ಗೆಲ್ಲೇಬೇಕು, ರಾಜ್ಯದ ಜನರಿಗೆ ಬೇರೆ ಸಂದೇಶ ರವಾನೆ ಆಗಬಾರದು ಅನ್ನುವಂತ ಸಲಹೆಯನ್ನ ನೀಡಿದ್ದಾರೆ. ಇದೇ ಕಾರಣಕ್ಕೆ 2 ಕ್ಷೇತ್ರವನ್ನ ಗೆಲ್ಲಲೇಬೇಕು, ಜನ ಬಿಜೆಪಿ ಆಡಳಿತವನ್ನ ಮೆಚ್ಚಿದ್ದಾರೆಂಬ ಸಂದೇಶವನ್ನ ರವಾನಿಸಬೇಕು. ಈ 2 ಕ್ಷೇತ್ರಗಳನ್ನ ಗೆಲ್ಲುವ ಮುಖಾಂತರ ಪ್ರತಿ ಹೋಬಳಿಗೊಬ್ಬರಂತೆ ಸಚಿವರಿಗೆ ಜವಾಬ್ದಾರಿಯನ್ನ ನೀಡಿ ಅನ್ನುವಂತ ಸಲಹೆಯನ್ನ ಕೂಡ ನೀಡಿದ್ದಾರೆ. ಎಲ್ಲಾ ಮುಖಂಡರಿಗೂ ಕೂಡ ಜವಾಬ್ದಾರಿಯನ್ನ ನೀಡಿ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಿ ಅಂತ ಅರುಣ್ ಸಿಂಗ್ ಅವರು ಸಲಹೆಯನ್ನ ನೀಡಿರುವಂತದ್ದು. ಚುನಾವಣೆಯಲ್ಲಿ ಯಾರು ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಡಬಾರದು, ಆ ವಿವಾದಾತ್ಮಕ ಹೇಳಿಕೆಗಳೇ ಅಸ್ತ್ರವಾಗ್ಬಿಡ್ತವೆ ಚುನಾವಣೆಗೆ. ಸೊ ಹೀಗಾಗಿ ಯಾರಿಗೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಡದಂತೆ ಸೂಚನೆಯನ್ನ ಕೊಡಿ ಅಂತ ಕೂಡ ಹೇಳಿದ್ದಾರೆ. ಮತದಾರರ ಮನಸ್ಸು ಗೆಲ್ಲಬೇಕು ಅಂತ ಅರುಣ್ ಸಿಂಗ್ ಅವರು ಸಲಹೆಯನ್ನ ನೀಡಿರುವಂತದ್ದು. ವಿವಾದಾತ್ಮಕ ಹೇಳಿಕೆಗಳಿಂದ ವಿಪಕ್ಷಕ್ಕೆ ಅಸ್ತ್ರ ಆಗುತ್ತೆ, ಅದು ನಮಗೆ ಡ್ಯಾಮೇಜ್ ಆಗೇ ಆಗುತ್ತೆ. ಸೊ ಹೀಗಾಗಿ ವಿವಾದಾತ್ಮಕ ಹೇಳಿಕೆಗಳಿಂದ ದೂರ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂಗೆ ಅರುಣ್ ಸಿಂಗ್ ಅವರು ಸಲಹೆಯನ್ನ ನೀಡಿರುವಂಥದ್ದು. ಸೊ ಯಾವ್ಯಾವ ರೀತಿಯಾಗಿ ಈಗ ಒಂದು ಎಲೆಕ್ಷನ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ, ಅಂದ್ರೆ ಸಿಂದಗಿ ಮತ್ತೆ ಹಾನಗಲ್ ಎಲೆಕ್ಷನ್ ಅನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಪ್ರಯತ್ನವನ್ನ ಪಡ್ತಾ ಇದೆ ಅನ್ನೋದಕ್ಕೆ ಅರುಣ್ ಸಿಂಗ್ ಅವರ ಸಲಹೆಗಳೇ ಸಾಕ್ಷಿ. ಇಲ್ಲಿ ಪ್ರಮುಖವಾಗಿ ಸಿಎಂಗೆ ಅವರು ಸಲಹೆಯನ್ನ ಕೊಡ್ತಾ ಇರುವಂತದ್ದು ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಇರುವಂತಹ ಹೋಬಳಿಗಳಿಗೆ ಒಬ್ಬೊಬ್ಬ ಸಚಿವರನ್ನು ನೇಮಕ ಮಾಡಿ ಈಸಿಯಾಗಿ ಅವರು ಮ್ಯಾನೇಜ್ ಮಾಡ್ತಾರೆ ಅನ್ನುವಂತ ಸಲಹೆ. ಇಲ್ಲಿ ಪ್ರಮುಖವಾಗಿ ಈ ರೀತಿಯಾಗಿ ಒಂದು ರಣತಂತ್ರವನ್ನ ಈ ಹಿಂದೆ ಕಾಂಗ್ರೆಸ್ ಕೂಡ ರೂಪಿಸಿತ್ತು. ಅಂದ್ರೆ ಗುಂಡ್ಲುಪೇಟೆ ಮತ್ತೆ ನಂಜನಗೂಡು ಬೈ ಎಲೆಕ್ಷನ್ ಏನ್ ಬಂದಿತ್ತು, ಆ ಟೈಮ್ನಲ್ಲಿ ಕಾಂಗ್ರೆಸ್ ಇದೇ ರೀತಿಯಾಗಿ ರಣತಂತ್ರವನ್ನ ಮಾಡಿದ್ದು, ಹಾಗೆ ಈಸಿಯಾಗಿ ಗೆದ್ದಿದ್ರು ಕೂಡ.